ಹರಾರ ಎಂದು ಹರ್ನ ಹತ್ರ ಶರಣಾಗಿ ವರ ಕೇಳಲು ಹೋದರೆ ಹಾರು ಇಲ್ಲದಾರ ಏನು ವರ ಕೊಟ್ಟ? ತ್ಯಾಗಿಗೆ ಭಕ್ತಿ ಕೊಟ್ಟ, ಯೋಗಿಗೆ ಮುಕ್ತಿ ಕೊಟ್ಟ, ಭೂಮಿಗೆ ಶಕ್ತಿ ಕೊಟ್ಟ. ಆದ್ರೆ ನನಗೇನು ವರ ಕೊಟ್ಟೋ ಹರ? ನೀನು ಕಲ್ಲಿನ ಗರ್ಭಗುಡಿಯಲ್ಲಿ ಕುಳಿತವನಾದ್ರೆ ನಾನು ತಾಯಿಯ ಗರ್ಭದಿಂದ ಜನಿಸಿ ಬಂದವಳು. ಈ ಭೂಮಿ ಮೇಲೆ ಹೆಣ್ಣನ್ನು ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಪರಮಶಕ್ತಿ ಅಂತ ಹೆಸರಿಟ್ಟೆ. ಅದೇ ಹೆಣ್ಣಿನಿಂದ ಜನನ, ಅದೇ ಹೆಣ್ಣಿಗೋಸ್ಕರ ಮರಣ. ನಾನು ಹೊಂದಿಕೊಂಡಿರುವ ಕಾರ್ಯ ಇನ್ನೂವರೆಗೂ ಯಾವುದೂ ತಪ್ಪಿಲ್ಲ. ಮುಂದೂ ತಪ್ಪೋದು ಇಲ್ಲ. ಈ ಮಣಿಗೆ ನಾನೇ ರಾಜನಾಗಬೇಕೆಂದರೆ ರಾಣಿ ತರ ಮೆರೆಯುತ್ತಿರುವ ಆ ಈಶ್ವರಳನ್ನು ಮದುವೆ ಮಾಡಿಕೊಂಡು ನನ್ನ ಮೋಹದ ದಾವನ್ನು ತೀರಿಸಿಕೊಂಡು ಅವಳನ್ನು ಯಮನ ಪಾದಕ್ಕೆ ಸೇರಿಸಿರಾಯ್ತು. ಲೇ ವಿಕ್ರಾಂತ್ ಗೌಡ, ನಿನ್ನನ್ನು ಆದಷ್ಟು ಬೇಗ ತುಂಡು ತುಂಡಾಗಿ ಕತ್ತರಿಸಿ ಯಮನ ಪಾದಕ್ಕೆ ಕಳಿಸ್ಬಿಡ್ತಾನೆ. ಡ್ಯಾಡಿ, ಏನ್ ಮಾಡ್ತಾ ಇದ್ರ? ಓ ಐಶ್ವರ್ಯ, ಮಾವನವರು ಮನೆಯಲ್ಲಿ ಇಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಐಶ್ವರ್ಯ, ಏನಾದರೂ ಕೆಲಸವಿತ್ತೆ? ಹೌದು ಮಾವ, ಕೆಲಸವಿತ್ತು, ಅದಕ್ಕೆ ಡ್ಯಾಡಿಯವ್ರನ್ನ ಕೇಳಿದೆ. ಐಶ್ವರ್ಯ, ನಿನ್ನ ಅಂದದ ಚಂದದ ಸೌಂದರ್ಯ ನೋಡಲು ನನ್ನ 2 ಕಣ್ಣುಗಳು ಸಾಲದು. ಆದಷ್ಟು ಬೇಗ ನಾವು ಇಬ್ಬರು ಮದುವೆ ಮಾಡಿಕೊಂಡು ಸುಖದಿಂದ ತೇಲಾಡೋಣ. ಏನಂತೆ ಚಿನ್ನ? ಮದುವೆ? ನಾನು ನಿನ್ನನ್ನ ಮದುವೆ? ಅದು ನಿನ್ನ ಕನಸಿನ ಮಾತು. ದಿನ ಬೆಳಗಾದ್ರೆ ಸಾಕು ಸಾರಾಯಿ ಸಿಗರೇಟ್ ಅಂತ ಸೇರ್ತಿರುವ ನಿನ್ನನ್ನ ನಾನ್ ಮದುವೆ ಆಗ್ಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ಲೇ ಐಶ್ವರ್ಯ, ಏನು ಕಡಿಮೆ ಆಗಿದೆ ಹೇಳು. ನಿನ್ನ ತಂದೆನೇ ಹೇಳಿದ್ದಾನೆ ನೀನು ನನಗೆ ಸ್ವಂತ ಅಂತ. ನೀ ಏನೇ ಹೇಳಿದರು ಐ ಡೋಂಟ್ ಕೇರ್. ಇನ್ನು ಮುಂದೆ ನನ್ನ ಅರಮನೆಗೆ ನೀನೇ ಮಾರಾಣೆ. ದಿನ ಬೆಳಗಾದ್ರೆ ಸಾಕು ಕಂಡ ಹೆಣ್ಣು ಮಕ್ಕಳ ಬಗ್ಗೆ ನೋಡಿ ಜಲಸಿರುವ ನಿನ್ನಂತ ನಾಯನ್ನ ನಾನ್ ಮದುವೆ ಆಗ್ಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ದಿನ ಬೆಳಗಾದ್ರೆ ಸಾಕು ರಕ್ತದಲ್ಲಿ ಕೈ ತೊಳೆಯುತ್ತಿರೋ ನಿನ್ನನ್ನ ನಾನ್ ಮದುವೆ ಆಗ್ಬೇಕೆ?
ಎಂದಿಗೂ ಸಾಧ್ಯವಿಲ್ಲ. ನನ್ನ ಜೀವನ, ನನ್ನ ಇಷ್ಟ, ಅದನ್ನು ಕೇಳೋದಕ್ಕೆ ನೀನ್ಯಾರು? ಲೇ ವಯರದ ಹೆಣ್ಣೆ, ನಾನು ಏನು ಬೇಕಾದ್ರೂ ಮಾಡುತ್ತೇನೆ. ಇದು ನನ್ನ ಸಾಮ್ರಾಜ್ಯ, ನನ್ನ ಇಷ್ಟ. ಆದರೆ ಆದರೆ ನೀನು ಬೇಕು ಅಷ್ಟೇ. ಬೇಕು ಅಂದ್ರೆ ಸಿಗೋದಕ್ಕೆ ನಾನೇನು ಸಂತರಿಸುವ ಹಣ್ಣಲ್ಲ. ನೋಡು, ನನ್ನ ಜೀವನ ನಾನು ಹೇಗ್ ಬೇಕಾದ್ರೂ ಇರ್ತೀನಿ. ಆದ್ರೆ ನಿನ್ನಂತ ಅಯೋಗ್ಯನ ಮಾತ್ರ ನಾನು ಯಾವತ್ತೂ ಮದುವೆ ಆಗ್ಲಾರೆ. ಲೇ ಸೊಕ್ಕಿನ ಹೆಣ್ಣೆ, ನನ್ನ ಸಿಟ್ಟು ನೆತ್ತಿಗೇರಿಸ್ಬೇಡ. ಈ ಮಾರ್ತಾಂಡ ಮನಸ್ಸು ಮಾಡಿದ್ರೆ ಮುಗೀತು. ನೀನೇ ಅಷ್ಟ ಅಲ್ಲ, ಸೊಕ್ಕಿನಿಂದ ಮರಾಡ್ತಿರುವ ಸೌಂದರ್ಯದ ಹುಡುಗಿರನ್ನು ಸವೇದೆ ಬಿಡುವುದಿಲ್ಲ ಈ ಮಾರ್ತಾಂಡ. ಒಪ್ಪಿ ಮದುವೆಯಾದರೆ ಸರಿ, ಇಲ್ಲದಿದ್ದರೆ ಬಲವಂತವಾಗಿ ಮದುವೆಗೆ ಒಪ್ಪಿಸಬೇಕಾಗುತ್ತದೆ. ಯಾತ್ತರ ಛೀ, ನೀನಪ್ಪ ಗಂಡಸ ಅಲ್ಲ, ಕೋಟ್ಯಾಂತರ ಆಸ್ತಿಗೆ ಒಡತಿ ನಾನು. ನನ್ನನ್ನು ಮದುವೆ ಆಗ್ತೀನಿ ಅಂತ ಬರ್ತಾ ಇದೆಯಲ್ಲ, ನಿನಗೇನೋ ಯೋಗ್ಯತೆ ಇದೆ? ಯೋಗನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಲೇ ಚಿನ್ನ, ನಾನು ಗಂಡಸು ಹೌದೋ ಇಲ್ಲೋ ಅನ್ನೋದನ್ನು ನಿನಗೆ ತೋರಿಸುವೆ. ನೀವು ಅಂದರೆ ಈಗಲೇ ತೋರಿಸುವೆ, ಬೇಡ ಅಂದರೆ ಮದುವೆಯ ನಂತರ ತೋರಿಸುವೆ. ಏನಂತೀಯ ಚಿನ್ನ ಮರೇ? ಈಗಲೇ ನನ್ನ ತಂದೆಯವ್ರನ್ನ ಕರೆದು ಈ ವಿಷಯವನ್ನು ಅವ್ರಿಗೆ ತಿಳಿಸ್ತೀನಿ. ಲೇ ಚಿನ್ನ, ನಿನ್ನ ತಂದೆ ಅಂಜೋಕೆ ನನ್ನ ಸಾಚ ಅನ್ಕೊಂಡಿಯಲ್ಲೇ? ನಿನ್ನ ತಂದೆ ಏನ್ ರಾಮಾಯಣದ ರಾವಣನ? ಇಲ್ಲ, ಮಹಾಭಾರತ ದುರ್ಯೋಧನ. ಹೋಗಲೇ ಹೋಗ, ಹೇಳ್ಕೋ ಹೋಗ, ನನಗೇನು ಭಯವಿಲ್ಲ. ಆದಷ್ಟು ಬೇಗ ಇವಳ ಸುಂದರವಾದ ದೇಹವನ್ನು ಸವಿದು ಬೀದಿಗೆ ಬಿಸಾಕಿದ್ರಾಯ್ತು. ಲೇಶ್ವರ್ಯ, ಹೋಯಿತು ನಿನ್ನ ಪ್ರಾಣ. ಗೌಡ್ರೆ ಗೌಡ್ರೆ, ಸಂಗು, ಇದೇನಿದು ದಿಢೀರ್ನ ಮನೆಗಂತ ಬಂದಿದ್ಯಲ್ಲ? ತಂದೆಯವ್ರ ಹತ್ರ ಏನಾದ್ರೂ ಕೆಲಸವಿತ್ತೆ? ಹೌದ್ರಿ, ಕೆಲ್ಸ ಇತ್ರಿ. ಕಬ್ಬಿಣ್ಯಾಗ ಕಸ ತೆಗಿಯಾಕ 25 ಆಳು ಹೇಳಿದ್ರಿ. ಬಿಸಿಲಾಗ ಕುಂತು ಕುಂತು ಸಾಕಾತ್ರಿ, ಅದಕ್ಕೆ ಕೇಳಾಕಂತ ಬಂದ್ರಿ ಅವ್ರ. ಸಂಗು, ತಂದೆಯವ್ರು ಬಂದ ನಂತರ ವಿಷಯವನ್ನೆಲ್ಲ ತಿಳಿಸ್ತೀನಿ, ಓಕೆನಾ? ಆಯ್ತ್ರಿ ಅವರ, ನಾ ಇನ್ನು ಬರ್ತೀನಿ. ಗೋಡ್ರು ಬಂದ ಮೇಲೆ ತಪ್ಪದ ಹೇಳ್ರಿ. ಹಾ ಸಂಗು, ನಿಂತ್ಕೋ. ಬಾಗಲಕೋಟೆಯಲ್ಲಿ ಸ್ವಲ್ಪ ಕೆಲಸವಿದೆ, ಆದಷ್ಟು ಬೇಗ ಕಾರೆಲ್ಲ ಕ್ಲೀನ್ ಮಾಡು, ಹೋಗೋಣ. ಅವ್ರ ಹಂಗಾದ್ರೆ ಹಿಂಗೆ ಹೋಗಿ ಹಂಗೆ ಬರ್ತೀನಿ ರೀ. ಮತ್ತು ಬಾಗಲಕೋಟೆ ಬರುವಾಗ ಬಿಸಿ ಬಿಸಿ ಬಜ್ಜಿ ತಿಂದು ಬಂದ್ರಾತ. ಹಿಂದೂ ಆ ಸಂಖ್ಯಾ ಬರೆದಿದ್ದರೆ ಆ ಈಶ್ವರನಿಗೆ ಒಂದು ಗತಿ ಕಾಣಿಸಬಹುದಾಗಿತ್ತು. ಲೇಚಿಲ್ಲ, ಈ ರಣ ಬೇಟೆಗಾರನಿಂದ ಹಿಂದೂ ಗುರಿ ತಪ್ಪಿಸಿಕೊಂಡಿರ್ಬೋದು. ಆದರೆ ಈ ಬೇಟೆಗಾರ ಹಿಂದೂ ಸಮಯ ಬಿಟ್ಟಿದ್ರೆ ಒಂದಿನ ಹೊಡೆದೇ ಹೊಡಿತೀನಿ. ನೆನಪಿನಲ್ಲಿ ಉಳಿದವಳಿಗೆ ಏನು ಗೊತ್ತು? ನೆನೆಸಿಕೊಂಡು ಕೊರಗಿದವನ ಆತಂಕ. ಮೌನ ಮುರಿದ ಮಲ್ಲಿಗೆ ಏನು ಗೊತ್ತು? ಮೌನ ಮುರಿದ ಮಲ್ಲನ ಮನದಾಳದ ಆತಂಕ. ಲೇ ಉಸುರುವಳ್ಳಿ ಹೆಣ್ಣೆ, ಕಚ್ಚದ ಬಿಡಲಾರೆ ನಿನ್ನ ಕೆಂಪಾದ ಕೆನ್ನೆ.